ಬಳ್ಳಾರಿ ಘರ್ಷಣೆಯ ಪ್ರಕರಣದ ತನಿಖೆ ತೀವ್ರಗೊಳಿಸಿದ ಸಿಐಡಿ ಈಗಾಗಲೇ ಸೆಕ್ಷನ್ 107 ಅಡಿ 67 ಜನರಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಪೊಲೀಸರ ನೋಟಿಸ್ ಆಧಾರದಲ್ಲಿ ಸಿಐಡಿಯಿಂದ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ಈ ಗಲಭೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರಿಗೆ ಸೆಕ್ಷನ್ 107 ಅಡಿಯಲ್ಲಿ ನೋಟಿಸ್ ಅನ್ನು ನೀಡಿದ್ದಾರೆ. ಈ 67 ಜನರಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಇವ್ರಗಳ ಪಾತ್ರ ಏನು ಇದರಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಆ ಕಾರಣಕ್ಕಾಗಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇರುವಂಥದ್ದು ಸಿಐಡಿ ಎಸ್ಪಿ ಹರ್ಷ ಪ್ರಿಯಂವಾದ್ ನೇತೃತ್ವದ ತಂಡದಿಂದ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಇಂದು ಅಥವಾ ನಾಳೆ ಹಲವರಿಗೆ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ. ವಿಚಾರಣೆಗೆ ಹಾಜರಾಗುವುದಕ್ಕೆ ಸಿಐಡಿ ನೋಟಿಸ್ ಜಾರಿ ಮಾಡುವ ಸಾಧ್ಯತೆ ಇದೆ. ವಿಚಾರಣೆಗೆ ಹಾಜರಾಗಿ ಅಂತಂದರೆ ಹೋಗಿ ಹಾಜರಾಗಬೇಕಾಗತ್ತೆ. ಅವತ್ತು ಏನಾಯಿತು, ನಾವು ಇದ್ದಿದ್ದು ಹೌದು, ಈ ಥರದ ಘಟನೆ ನಡೀತು, ನಾವು ಅಲ್ಲಿಂದ ಎಸ್ಕೇಪ್ ಆದ್ವಿ, ನಮಗೆ ಗೊತ್ತಿರಲಿಲ್ಲ, ಅಥವಾ ಇಲ್ಲ ನಮಗೆ ಮುಂಚಿತವಾಗಿ ದೊಣ್ಣೆ, ಬಡ್ಕಿ, ಕಲ್ಲು, ಖಾರದ ಪುಡಿ ತಗೊಬನ್ನಿ ಅಂತ ಹೇಳಿದ್ರು, ಈ ಥರದ್ದು ಏನೇನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ತನಿಖೆ ಚುರುಕಾಗಿ ನಡೀತಾ ಇದೆ. 67 ಮಂದಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಇದೀಗ ಸಿಐಡಿ ಯಾವ ತರ ತನಿಖೆ ಮಾಡ್ತಾ ಇದೆ? ಖಂಡಿತವಾಗ್ಲೂ ನೀತಿ 67 ಜನರಿಗೆ ಒಂದು ನೋಟಿಸ್ ಅನ್ನ ಪೊಲೀಸರು ಸಹ ಕೊಟ್ಟಿದ್ರು. ಕೆಲವೊಂದಿಷ್ಟು ಯಾರು ಗಲಭೆಯಲ್ಲಿ ಭಾಗಿಯಾಗಿದ್ರು ವಿಡಿಯೋ ಆಧಾರದ ಮೇಲೆ ಮತ್ತು ಫೋಟೋ ಏನಿತ್ತು ಆ ಫೋಟೋಗಳ ಆಧಾರದ ಮೇಲೆ, ಕೆಲವೊಂದಿಷ್ಟು ವಿಡಿಯೋಗಳ ವೈರಲ್ ಆದ ಆಧಾರದ ಮೇಲೆ ಅವರ ಮನೆಗಳಿಗೆ ಹೋಗಿ ಪೊಲೀಸರು ಕೂಡ ನೋಟಿಸ್ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. 37 ಜನ ಬಿಜೆಪಿ, 30 ಜನ ಕಾಂಗ್ರೆಸ್ ಕಾರ್ಯಕರ್ತರು, ಟೋಟಲ್ ಆಗಿ 67 ಜನರ ಮೇಲೆ ಈಗಾಗಲೇ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಸಹ ಈಗ ಮುಂದಾಗಿದೆ ಅಂತ ಹೇಳ್ಬೋದು. ಈಗ 67 ಜನರನ್ನ ಇವತ್ತು ಅಥವಾ ನಾಳೆ ಒಳಗಡೆ ಕೆಲವೊಂದಿಷ್ಟು ಜನರ ಇವತ್ತನ್ನ ಕರೆಯುವಂತ ಸಾಧ್ಯತೆಗಳಿದೆ, ಕೆಲವೊಂದಿಷ್ಟು ಜನರ ನಾಳೆಗೆ ಕರೆಯುವಂತ ಸಾಧ್ಯತೆಗಳಿದೆ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು ಕರೆಯೋದಾದ್ರೆ ಬಿಜೆಪಿ ಅವರನ್ನ ಕರೆತಂದು ಕೆಲವೊಂದಿಷ್ಟು ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋರಿದ್ದಾರೆ. ಇಲ್ಲ ಕೆಲವೊಂದಿಷ್ಟು ಜನರ ನಾಳೆಗೆ ಕಾಂಗ್ರೆಸ್ ಅವ್ರನ್ನ ಈ ರೀತಿ ಹಂತ ಹಂತವಾಗಿ ಕರೆಯುವಂತ ಕೆಲಸವನ್ನ ಈಗ ಪೊಲೀಸರು ಸಹ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ 67 ಜನರ ಬಗ್ಗೆ ಕೆಲವೊಂದಿಷ್ಟು ಜನರು ಆ ಗಲಾಟೆಯಲ್ಲಿ ಮುಖ್ಯವಾಗಿ ಏನ್ ಭಾಗಿಯಾಗಿದ್ರು ದೃಶ್ಯದಲ್ಲಿ ನೋಡಿದ್ರು, ಅವರು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಭಯದಿಂದ ಅಬ್ಸ್ಕ್ಯಾಂಡಿಂಗ್ ಅಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬಂದಿದೆ. ಅಂತವ್ರು ಕೂಡ ಮನೆಗೆ ಹೋಗಿ ಭೇಟಿ ನೀಡಿ ಇದೊಂದು ನೋಟಿಸ್ ಇರುತ್ತೆ 107 ಇದರಲ್ಲಿ ಸೆಕ್ಷನ್ ಅಡಿಯಲ್ಲಿ, ಅದಕ್ಕೆ ಅವ್ರು ಭಾಗಿಯಾಗಬೇಕು, ಹೊರತಾಗಿ ಬೇರೆ ಏನ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸಹ ಪೊಲೀಸರು ಸಹ ಅವರ ಮನೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಇಂಚಿಚ್ಚಾದ ಮಾಹಿತಿಯನ್ನ ಕುಟುಂಬಸ್ಥರಿಗೆ ಕೂಡ ಹೇಳಿರುವಂತದ್ದು ಕೂಡ ಇದೆ. ಯಾಕಂದ್ರೆ ಕುಟುಂಬಸ್ಥರು ಕೂಡ ಭಯ ಆಗಿತ್ತು, ಯಾಕಂದ್ರೆ ನಮ್ಮ ಮಗನ ಅರೆಸ್ಟ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ. ಆ ರೀತಿ ಏನಿರೋದಿಲ್ಲ, ನೀವು ಬಂದು ತನಿಖೆಗೆ ಭಾಗಿಯಾಗಬೇಕು, ತನಿಖೆಯಲ್ಲಿ ಅವ್ರದ್ದು ಯಾವುದೇ ರೀತಿಯಾದ ಪಾತ್ರ ಇರ್ಲಿಲ್ಲ ಅಂತಂದ್ರೆ ಅವರನ್ನ ನಾವು ಮತ್ತೆ ಕಳಿಸ್ಕೊಡ್ತೀವಿ, ಈ ರೀತಿಯಾದಂತ ಒಂದಿಷ್ಟು ಹೇಳುವಂತ ಕೆಲಸವನ್ನು ಸಹ ಪೊಲೀಸರು ಮಾಡಿದ್ದಾರೆ. ಸದ್ಯ ಈಗ 67 ಜನ ಏನಿದ್ದಾರೆ, 67 ಜನರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, ಶ್ರೀರಾಮುಲು ಆಗಿರ್ಬೋದು, ಅಲಿಖಾನ್ ಆಗಿರ್ಬೋದು, ದಮ್ಮೂರ್ ಶೇಖರ್ ಆಗಿರ್ಬೋದು, ಇವರು ಬಿಜೆಪಿಯಿಂದ ಪ್ರಮುಖ ಲೀಡರ್ಗಳು ಹೌದು. ಇವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವತಃ ಜನಾರ್ದನ್ ರೆಡ್ಡಿ ಅವರ ಸಹ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಜೊತೆಗೆ ಇನ್ನು ಕಾಂಗ್ರೆಸ್ ಕಡೆಯಿಂದ ನೋಡ್ತಾ ಹೋದ್ರೆ ಭರತ್ ರೆಡ್ಡಿ ಅವರಿದ್ದಾರೆ, ಸತೀಶ್ ರೆಡ್ಡಿ ಅವರು ಮತ್ತು ಕೆಲವೊಂದಿಷ್ಟು ಜನರನ್ನ ಅಲ್ಲಿ ಐಡೆಂಟಿಫೈ ಮಾಡಿ ಅವರು ಕೆಲವೊಂದಿಷ್ಟು ಹೆಸರುಗಳನ್ನ ಇಲ್ಲಿ ಕೊಡಲಾಗಿದೆ ಅನ್ನುವಂಥದ್ದು ಕೂಡ ಇದೆ. ತಾಲೂಕಾ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯುವಂತ ಈ ಇದೇನಿರುತ್ತೋ ಅದರಲ್ಲಿ ಅವರನ್ನ ಕರೆಸಿ ಅವರಿಗೆ 67 ಜನರಿಗೆ ನೋಟಿಸ್ ಕೂಡ ಈಗ ಕೊಟ್ಟು ಪೊಲೀಸರು ಕೂಡ ಅವರನ್ನ ಕರೆಯುತ್ತಾ ಇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು, ತಮ್ಮ ಡೀಟೇಲ್ಸ್ಗಾಗಿ.